Hi everyone, welcome to day 6 of the automation testing series. ಇವತ್ತು ನಾವು ಸಿಲಿನಿಯಮ್ ಕಮಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟು ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಮೊದಲನೇದಾಗಿ ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟ್ ಬ್ಯಾಕ್, ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟ್ ಫಾರ್ವರ್ಡ್, ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟ್ ರಿಫ್ರೆಶ್. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ನಾವು ಒಂದು ವೆಬ್ ಪೇಜ್ನ ಏನಾದರೂ ಓಪನ್ ಮಾಡಿದ್ರೆ ಸೊ ಅದ್ರ ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರ್ತೇನೆ. ಸೊ ಈ ಟೈಮಲ್ಲಿ ನಾನು ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟ್ ಬ್ಯಾಕ್ ಅಂತ ಮಾಡಿದರೆ ಸೊ ಬ್ಯಾಕ್ ಆಗಿ ವೆಬ್ ಪೇಜ್ಗೆ ರಿಟರ್ನ್ ಆಗುತ್ತೆ. ಸೊ ಮತ್ತೆ ನಾನು ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟ್ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಆಗಿದ್ದು ಸೈನ್ ಇನ್ ಮೇಲೆ ಕ್ಲಿಕ್ ಆಗುತ್ತೆ. ಸೊ ಅದು ನ್ಯಾವಿಗೇಟ್ ಆಗಿಬಿಡುತ್ತೆ. ಆವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ರಿಫ್ರೆಶ್ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಡ್ರೈವರ್ ಡಾಟ್ ನ್ಯಾವಿಗೇಟ್ ಡಾಟ್ ರಿಫ್ರೆಶ್ ಅಂತ ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಪೇಜ್ ರಿಫ್ರೆಶ್ ಆಗುತ್ತೆ. ಸೊ ಎರಡನೇದಾಗಿ ಡ್ರೈವರ್ ಡಾಟ್ ಗೆಟ್ ಕರೆಕ್ಟ್ URL. ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೇ ಒಂದು ವೆಬ್ ಪೇಜ್ನ ಓಪನ್ ಮಾಡಿರ್ತೇನೆ. ಸೊ ಇವಾಗ ನಾನು ಡ್ರೈವರ್ ಡಾಟ್ ಗೆಟ್ ಕರೆಂಟ್ URL ಏನಾದರೂ ಯೂಸ್ ಮಾಡಿಕೊಂಡ್ರೆ ನನಗೆ ಸೊ ಔಟ್ಪುಟ್ಟಲ್ಲಿ ನನಗೆ https www.w3schools.com ಅಂತ ಪ್ರಿಂಟ್ ಆಗುತ್ತೆ. ಇದು ಎಲ್ಲಿ ಪ್ರಿಂಟ್ ಆಗುತ್ತೆ? ಕನ್ಸೋಲಲ್ಲಿ ಪ್ರಿಂಟ್ ಆಗುತ್ತೆ ನನಗೆ. ಸೊ ಇದು ಲಕ್ಷಣ. ಇವಾಗ ಮೂರನೇದಾಗಿ ಡ್ರೈವರ್ ಡಾಟ್ ಮ್ಯಾನೇಜ್ ಡಾಟ್ ವಿಂಡೋ ಡಾಟ್ ಮ್ಯಾಕ್ಸಿಮೈಸ್. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸೊ ನಾನು ಯಾವಾಗಾದರೂ ಒಂದು ಪ್ರೋಗ್ರಾಮ್ ರನ್ ಮಾಡಿದಾಗ ಅದು ಸ್ಮಾಲ್ ವಿಂಡೋ ನಾರ್ಮಲ್ ವಿಂಡೋ ಆಗಿ ಓಪನ್ ಆಗಿರುತ್ತೆ. ಸೊ ಇವಾಗ ನಾನು ಈ ಪರ್ಟಿಕ್ಯುಲರ್ ಕಮ್ಯಾಂಡ್ ಏನಾದರೂ ಕೊಟ್ಟರೆ ಆ ಸ್ಕ್ರೀನು ಫುಲ್ ಆಗಿ ಕಾಣುತ್ತೆ. ಇವಾಗ ನಮ್ಗೆ 3 ಆಪ್ಷನ್ಸ್ ಇರುತ್ತೆ. ಸೊ ಮಿನಿಮೈಸ್ ಮಾಡಲಿಕ್ಕೆ, ಕ್ಯಾನ್ಸಲ್ ಮಾಡಲಿಕ್ಕೆ, ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಅಲ್ವಾ. ಸೊ ಇವಾಗ ನಾವು ಮ್ಯಾಕ್ಸಿಮಮ್ ಮಾಡಬೇಕಂದ್ರೆ ಈ ಬಟನ್ನ ಕ್ಲಿಕ್ ಮಾಡ್ತೀವಲ್ವಾ. ಸೊ ಈ ಕಮ್ಯಾಂಡ್ ಯೂಸ್ ಮಾಡಿದರೆ ಅದೇ ಸೇಮ್ ಫಂಕ್ಷನಾಲಿಟಿ ವರ್ಕ್ ಆಗುತ್ತೆ, ಫುಲ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ನನಗೆ. ಸೊ ಅದೇ ಥರ ನಾನು ಮಿನಿಮೈಸ್ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಸೊ ಡ್ರೈವರ್ ಡಾಟ್ ಮ್ಯಾನೇಜ್ ಡಾಟ್ ವಿಂಡೋ ಡಾಟ್ ಮಿನಿಮೈಸ್ ಅಂತ ಕೊಟ್ಟರೆ ಈ ಲಾರ್ಜ್ ಸ್ಕ್ರೀನ್ ಏನು ಬಂದಿರುತ್ತಲ್ವ ಫುಲ್ ಸ್ಕ್ರೀನಲ್ಲಿ ಸೊ ಇದು ಮಿನಿಮೈಸ್ ಆಗುತ್ತೆ. ಈ ಥರ ಬರುತ್ತೆ.